ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇದು ನನ್ನ ಮೊದಲನೆಯ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಆ್ಯಕ್ಚುಲಿ 31 ಡಿಸೆಂಬರು. ಇನ್ನೊಂದು ವರ್ಷ ಅಲ್ಲ, ಇನ್ನೊಂದು ದಿನ ಕಳೆದ್ರೆ ಈ ವರ್ಷನೇ ಮುಗಿದು ಹೋಗುತ್ತೆ. ಸೊ ಇವತ್ತಿನ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಮೊದಲನೇ ವ್ಲಾಗು. ಬನ್ನಿ ಇವಾಗ ನಮ್ಮ ಬರ್ಡ್ಸ್ನ ಓಪನ್ ಮಾಡೋಕೆ ಹೋಗ್ತಾ ಇದ್ದೀನಿ. ಇವಾಗ ನಮ್ಮ ಬರ್ಡ್ಸ್ದು ಬಾಗ್ಲನ್ನ ಯಾವಾಗಲೂ ಅಷ್ಟೇ ನೋಡಿ, ಇಲ್ಲಿ ಏನೇ ಇದ್ದರೂ ಒಂದು 9 ಮನೇಲಿದ್ದರೆ ಮಾಮೂಲಿ ಒಂದು 8:30 ಹಂಗೆ ಓಪನ್ ಮಾಡ್ತೀನಿ. ಇಲ್ಲ ರಜೆ ಇತ್ತು ಅಂದರೆ ಬೇಗ ಓಪನ್ ಮಾಡ್ತೀನಿ. ರಜೆ ಇಲ್ಲ ಅಂತಂದರೆ ಮಾಮೂಲಿ 7 ಗಂಟೆಗೆ ಓಪನ್ ಆಗುತ್ತೆ. ರಜೆ ಇತ್ತು ಅಂದರೆ ನೋಡಿ ಹಿಂಗೆ ಇವಾಗ ಒಂದು 7 ಗಂಟೆ ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಅಲ್ಲಿ ನೋಡಿ, ಆ ಪಕ್ಷಿಗಳು ಕೂಡ ನಮ್ಮ ಪಕ್ಷಿ ಏನು ಊಟ ಹಾಕ್ತೀನಲ್ಲ ಆ ಪಕ್ಷಿ ತಿನ್ನಕ್ಕೆ ಬರುತ್ತೆ. ನೋಡಿ ಹೆಂಗೆ ಕಾಣ್ತಾ ಇದೆ ಅಂತ. ಅದು ತಿಂತಾ ಇದೆ ಬಂದು. ಅದು ಆ್ಯಕ್ಚುಲಿ ಆ ಮನೆ ಇದೆಯಲ್ಲ, ಅಲ್ಲಿ ಗೂಡು ಮಾಡ್ಕೊಂಡಿದೆ. ಗೂಡು ಮಾಡಿಕೊಂಡು ನೋಡಿ ಎರಡು ಬರ್ತವೆ. ಕಾಣ್ತಿರ್ಬೋದು ನಿಮಗೆ. ನಾನು ಹೋದರೆ ಆರೋಗ್ಬಿಡ್ತವೆ ನೋಡಿ. ಅಲ್ಲಿ ಬೆಳಗ್ಗೆನೇ ಬಂದ್ಬಿಡ್ತವೆ. ಅದೊಂದು ಹೋಯ್ತು ನೋಡಿ, ಇನ್ನೊಂದು ಹೋಯ್ತು. ಸೊ ಹಿಂಗೆ ಇವಾಗ ಓಪನ್ ಮಾಡಿದ್ದೀನಿ. ಇಲ್ಲ ನಮ್ಮ ದೋಸ್ತುಗಳು, ಇವರೇ ನಮ್ಮ ದೋಸ್ತು. ಏನೋ ಇವತ್ತು ಗಮ್ಮಂತವ್ರಪ್ಪ, ಏನು ಸಮಾಚಾರನೋ ಗೊತ್ತಿಲ್ಲ. ಎಳೆ ಬಿಸಿಲು ಅದ್ರ ಮೇಲೆ ಬೀಳಲಿ ಅನ್ನೋದಕ್ಕೋಸ್ಕರ ಓಪನ್ ಮಾಡಿದ್ದೀನಿ. ಇನ್ನು ನೋಡಿ, ಇವಾಗ ಎಳೆ ಬಿಸಿಲು ಬರ್ತಾ ಇದೆಯಲ್ಲ, ಅದು ಅದ್ರ ಮೇಲೆ ಬೀಳಲಿ ಅನ್ನೋದಕ್ಕೋಸ್ಕರ ಓಪನ್ ಮಾಡಿದ್ದೀನಿ. ಯೂಶ್ವಲಾಗೆ ನಾನು ಓಪನ್ ಮಾಡೋದೇ ಕಾಲೇಜ್ ಇರುವಾಗೆಲ್ಲ ಒಂದು 6:30. ಇವತ್ತೇ ಆ್ಯಕ್ಚುಲಿ ಲೇಟ್ ಆಗೈತೆ, 1 ಅವರ್ ಲೇಟ್ ಆಗೈತೆ. ಎಷ್ಟೊಂದು ಜನ ನ್ಯೂ ಇಯರ್ ರೆಸೊಲ್ಯೂಷನ್ಗಳನ್ನ ಇಟ್ಕೊತಾರೆ. ಸೊ ಅದೇ ಥರ ನಂದು ರೆಸೊಲ್ಯೂಷನ್ ಏನಂದರೆ ಈ ಥರ ಡೈಲಿ ವ್ಲಾಗ್ ಮಾಡೋದು. 1 ವರ್ಷದಿಂದ ಅನ್ಕೊತಾ ಇದ್ದೆ ಮಾಡೋಣ ಅಂತ. ಸರಿಯಾದ ಟೈಮು ಬರ್ತಾ ಇರಲಿಲ್ಲ. ಇವತ್ತು ಸರಿಯಾದ ಟೈಮು ಬಂದಿದೆ. ಮತ್ತು 1ನೇ ತಾರೀಕಿಂದ ಆರಾಮಾಗಿ ಹಾಕ್ಬೋದು, ಹೊಸ ವರ್ಷದ ದಿನದಿಂದ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ ಆಲ್ರೆಡಿ. ನನಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಎಲ್ಲ ಇಲ್ಲ ವ್ಲಾಗ್ ಮಾಡಿ ನೋಡೋಣ ಯಾವ ಥರ ಮಾಡ್ಬೋದು ಅಂತ. ಈಗ ಫಸ್ಟು ಸ್ವಿಮ್ಮಿಂಗ್ ಪೂಲು ಚಳಿ ಐತೆ ಅಥವಾ ಕೆರೆ ಚಳಿ ಐತೆ ಅಂತ ಅಂದ್ಬಿಟ್ಟು ನಿಂತ್ಕೊಂಡ್ರೆ ಆಗಲ್ಲ. ಇಳಿದು ಈಜಾಡಬೇಕು, ಆವಾಗಲೇ ಗೊತ್ತಾಗೋದು ಅದು ತಣ್ಣಗೈತಾ ಬೆಚ್ಚಗೈತಾ ಅಂತ. ಸೊ ಹಂಗಾಗಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇವಾಗ. ಇಲ್ಲಿ ನೋಡಿ, ನಮ್ಮನೆಯ ಒಂದು ಚಬ್ಬಿ ಈಗ ವೆಯ್ಟ್ ಮಾಡ್ತಾವಳೆ. ಅವಳು ಓಡಬೇಕು ಇವಾಗ. ಬಿಚ್ಚಿದ ತಕ್ಷಣ ಓಡ್ತಾಳೆ ಇವಾಗ ವಾಕಿಂಗಿಗೆ. ನೋಡಿ, ವಾಕಿಂಗ್ ಆಗಿದ ತಕ್ಷಣ ಬಂದ್ಬಿಟ್ಟು ಅವಳೇ ಕುತ್ಕೊಂತಾಳೆ. ಇನ್ನೂ ನಾನು ಚೈನ್ ಕೂಡ ಹಾಕಿಲ್ಲ. ಸಿನ್ಸಿಯರ್ ಹುಡುಗಿಗಳು ನೋಡ್ಬೋದು. ನಾನು ಇವಾಗ ಚೈನ್ ಹಾಕ್ತಾಯಿದ್ದೀನಿ. ಅವಳೇ ವಾಕಿಂಗ್ ಮಾಡ್ಕೊಂಬಂದು ನೀಟಾಗಿ ಕುತ್ಕೊಂತಾಳೆ. ಓಕೆ ಗೈಸ್, ಇವಾಗ ಮಸಾಲೆ ದೋಸೆ ತಗೋಬಂದಿದ್ದೀನಿ. ಅಲ್ಲ, ಇಷ್ಟು ಗುರು, ಇಷ್ಟು ಚಿಕ್ಕದು. ಏನೇ ಮನೆಯಲ್ಲಿ ನಾನು ತಿಂದ್ರೆ ಒಂದು 5ರಿಂದ 6 ದೋಸೆ ತಿಂತೀನಿ ನೋಡಿ. ಹೋಟ್ಲಲ್ಲಿ ಇದೊಂದೇ ಒಂದು ದೋಸೆ, ಇದೊಂದೇ ಒಂದು ದೋಸೆಗೆ 60 ರೂಪಾಯಿ. ಏನು ಮಾಡೋಕ್ಕಾಗಲ್ಲ ಅಲ್ಲ. ಕೊಟ್ಟವರ ನೋಡೋಣ ಫಸ್ಟು. 2 ಸಾಂಬಾರು, 2 ಚಟ್ನಿ ಕೊಟ್ಟವರ. 2 ಚಟ್ನಿ ಕೊಟ್ಟವ್ರೆ. ಬನ್ನಿ ತಿನ್ನೋಣ. ಇವಾಗ ಸ್ವಲ್ಪ ಬ್ಯಾಟಿಂಗ್ ಮಾಡಿ ಸಿಗ್ತೀನಿ. ಓಕೆ, ಇವತ್ತು ಮತ್ತೆ ನಾನು ಬರ್ಡ್ಸ್ ಫುಡ್ ತರಕ್ಕೆ ಹೋಗಿದ್ದೆ. ಆ್ಯಕ್ಚುಲಿ ಅಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಗಾಡಿ ಓಡಿಸ್ಕೊಂಡು ಬರೋದ್ರಿಂದ, ನಾನು ಒಬ್ಬನೇ ಇದ್ದಿದ್ದರಿಂದ. ಮತ್ತೇನಂದರೆ ಅದೇನೋ ಗೊತ್ತಿಲ್ಲ, ಇವತ್ತು ಜನಗಳೇ ಇಲ್ಲಪ್ಪ ಬೆಂಗಳೂರಲ್ಲಿ. ಟ್ರಾಫಿಕ್ಕೇ ಇಲ್ಲ. ಟ್ರಾಫಿಕ್ ಇಲ್ದಂಗೆ ಹೋಗಿ ಬಂದಿದ್ದೀನಿ. ಆಶ್ಚರ್ಯ ಆಗುತ್ತಲ್ಲ. ನಾನೇ ಆಶ್ಚರ್ಯ ಆಗ್ಬಿಟ್ಟೆ. ಜನನೇ ಇಲ್ಲ. ಬರೀ ಒಂದು 2 ಅವರ್ಗೆ ಹೋಗಿ ತೊಗೊಂಬಂದಿದ್ದೀನಿ. ಎಷ್ಟು 40 ಕಿಲೋಮೀಟ್ರು ಹೋಗಿ ಬರೋಕ್ಕೆ 80 ಆಗುತ್ತೆ. 80 ಕಿಲೋಮೀಟ್ರ್ ಹೋಗಿ ಬಂದಿದ್ದೀನಿ ಬರೀ 2 ಅವರಲ್ಲಿ ಅಂತಂದರೆ ನನಗೆ ಖುಷಿ ಆಗ್ತಾಯಿದೆ. ಯಾಕೆಂದರೆ ಮೊದಲೆಲ್ಲ ನಾನು ಹೋದರೆ ಇವಾಗ ಒಂದು 8 ಗಂಟೆಗೆ ಹೋಗ್ತೀನಿ ಅಂದ್ಕೊಳ್ಳಿ. 8 ಗಂಟೆಗೆ ಹೋದರೆ ನಾನು ರೀಚ್ ಆಗೋದಕ್ಕೇ 9:30 10 ಆಗ್ಬಿಡೋದು. ಮನೆಗೆ ಬರೋಕ್ಕೆ ಆಲ್ಮೋಸ್ಟ್ ಒಂದು 2 ಗಂಟೆ ಆಗೋದು. ಇವಾಗ ನೋಡಿದ್ರೆ ಏನು ಹೋಗಿದ್ದೆ ನಾನು 10 ಗಂಟೆಗೆ, ಬಂದಿದ್ದೆ 12ವರೆಗೆ ಬಂದುಬಿಟ್ಟೆ. ಹಾಗೆ
ಇವತ್ತೇನೋ ನ್ಯೂ ಇಯರ್ ಆಗಿರೋದ್ರಿಂದ ಜನಗಳೆಲ್ಲ ಎಲ್ಲ ಊರಿಗೆ ಹೋಗ್ಬಿಟ್ಟವ್ರೋ ಇಲ್ಲ ಪಾರ್ಟಿ ಮಾಡ್ಕೊಂಡು ಮನೇಲೇ ಮಲ್ಕೊಂಡವ್ರೋ ಎರಡೂ ಗೊತ್ತಿಲ್ಲ. ಗೊತ್ತಿರೋರು ಕಮೆಂಟ್ ಮಾಡಿ ಏನು ಮಾಡ್ತಾಯಿದ್ದೀರಾ ಮನೇಲೆ ಅಂತ. 2 ಮೂಟೆ ಎತ್ತಾಕೊಂಬಂದಿದ್ದೀನಿ. ಇದು ಎಷ್ಟಿದು? ಇದು 25 kg, ಇದು ಒಂದು 15 kg, ಟೋಟಲ್ ಒಂದು 40 kg. ಊಟ ಎಲ್ಲ ಖಾಲಿ ಆಗ್ಬಿಟ್ಟಿದೆ, ಹಾಕಬೇಕು ಇವಾಗ. ಎಲ್ಲದಕ್ಕೂ ಊಟ ಹಾಕಿ ಸಿಗ್ತೀನಿ ನಿಮಗೆ. ಓಕೆ ಗೈಸ್, ಇವಾಗ ನ್ಯೂ ಇಯರ್ಗೆ ಕೇಕ್ ತಗೊಬರೋಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ ಯಾವ ಕೇಕ್ ಇರುತ್ತೆ ಅಲ್ಲಿ ಅಂತ. ನಾವೇನು ಏನದು ನ್ಯೂ ಇಯರ್ ಅಂತ ಏನು ಬರ್ಸ್ಕೊಂಬರಲ್ಲ, ಜಸ್ಟ್ ನೋಡೋಣ. ಅಲ್ಲಿ ಟೆಂಟ್ ಹಾಕಿದ್ರು, ಅಂದರೆ ಬೇಕ್ರಿ ಮುಂದ್ಗಡೆ ಏನಂತಾರೆ ಅದು ಪೆಂಡಲ್ ಹಾಕಿದ್ರು. ನೋಡೋಣ ಈ ಸರಿ ಇದ್ರಲ್ಲಿ ತರೋಣ ಅಂತ ಅಂದ್ಕೊಂಡಿದ್ದೆ ಅಮ್ಮ ಸ್ಪೆಷಲಿ. ಬಟ್ ಇವಾಗ ಟೈಮ್ ಇಲ್ಲ, ಮರ್ತೋಗ್ಬಿಟ್ಟೆ ಸ್ವಲ್ಪ ಕೆಲಸದಿಂದ. ನಮ್ಮ ಬರ್ಡ್ಸ್ ಫುಡ್ ತರಕ್ಕೆ ಹೋದ್ನಲ್ಲ, ಸೊ ಹಂಗಾಗಿ ಮರ್ತುಬಿಟ್ಟೆ. ಆ್ಯಕ್ಚುಲಿ ಅಮ್ಮ ಸ್ಪೆಷಲೇ ತರಬೇಕಾಗಿತ್ತು, ಮರ್ತೋಗ್ಬಿಟ್ಟೆ. ಇವಾಗ ಹೋದ್ರೂ ರಶ್ ಇರ್ತಾರೆ ಅಂತ ಅನ್ಕೊಂತೀನಿ, ಮತ್ತು ನಮಗೂ ಕೂಡ ದೂರ ಆಗುತ್ತೆ ಅದು. ಸೊ ಹಂಗಾಗಿ ಏನು ಹತ್ರದಲ್ಲಿ ಏನು ಸಿಗುತ್ತೆ ಅದನ್ನೇ ತಗೊಬಂದು ಸೆಲೆಬ್ರೇಟ್ ಮಾಡೋಣ ಅಂತ. ಆ್ಯಕ್ಚುಲಿ ಕನ್ನಡಿಗರಿಗೆ ನೀವು ಹೊಸ ವರ್ಷ ಬಂದ್ಬಿಟ್ಟು ಯುಗಾದಿಗೆ. ಸೊ ಇದು ಜಸ್ಟ್ ಕ್ಯಾಲೆಂಡರ್ ಚೇಂಜ್ ಆಗೋದಕ್ಕೆ ಒಂದು ಕೇಕ್ ಕಟ್ ಮಾಡಿಬಿಡೋಣ ಅಂತ ಇವತ್ತಿನ ಹೋಗ್ತಾ ಇದ್ದೀನಿ. ಬನ್ನಿ ಇವಾಗ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ, ತೋರಿಸ್ತೀನಿ ನಿಮಗೂ ಕೂಡ ಯಾವ್ದಾವ್ದಿದೆ ಕೇಕು ಅಂತ. ಓಕೆ ನೋಡಿ ಏನು ಗರಿಗರಿ ಆಗಿದೆ ಅಂತ. ಅಂದ್ರೆ ಕೇಕ್ಗಳು ನೋಡಿ ಹೆಂಗಿದೆ, ಕೇಕ್ಸ್ಗಳೆಲ್ಲ ಸಾಕಾಗಿದ್ವು, ಕಲರ್ ಆಗಿರೋವು. ಆದ್ರೆ ನಾವು ತಗೊಂಡಿದ್ದು ಬ್ಲಾಕ್ ಫಾರೆಸ್ಟ್. ಅಲ್ಲಿ ಇದೆಲ್ಲ ಪೇಸ್ಟ್ರೀಸ್ಗಳು ನಂಗೆ ಅಷ್ಟು ಇಷ್ಟ ಆಗಲ್ಲ, ಸೊ ಹಂಗಾಗಿ ಪೇಸ್ಟ್ರೀಸ್ ಬೇಡ ಅಂದ್ಬಿಟ್ಟು ಬ್ಲಾಕ್ ಫಾರೆಸ್ಟ್ ತಗೊಂಡೆ. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಕೇಕ್ ಇನ್ನೇನು 12 ಗಂಟೆಗೆ ಕೊಯ್ತೀವಿ, ಅದು ನಾರ್ಮಲು, ಅದೇನು ನಾವೇನು ಜ್ವರ ಇಲ್ಲ. ಕೇಕ್ ಕೊಯ್ದ್ಬಿಟ್ಟು ಅರ್ಧ ಗಂಟೆ ಖಾಲಿ ಮಾಡ್ಬಿಡೋದು 1 kg ಕೇಕ್ನ ಅಷ್ಟೇ. ಅರ್ಧ ಗಂಟೆನೂ ಇಲ್ಲ, ಒಂದು ಕಟ್ ಮಾಡಿ 1 ಪೀಸ್ ಹಿಂಗೆ ಎತ್ತೋಷ್ಟೊಳಗೆ ಫುಲ್ ಖಾಲಿ ಆಗಿರುತ್ತೆ, ಹಂಗೆ ಖಾಲಿ ಮಾಡಿ ಹಾಕ್ಬಿಡ್ತೀವಿ. ಆದ್ರೆ ಅದು ಕ್ಲಿಪ್ ಕೂಡ ಹಾಕಿರ್ತೀನಿ ಅಂತ ಹೇಳ್ತಾ ಇವತ್ತಿನ ಮೊದಲನೆಯ ವರ್ಷದ ಫಸ್ಟ್ ಡೇ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ ಮುಂದೆ ಹೊಸ ಬ್ಲಾಗ್ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.